ಬೊಬ್ಬು ಸ್ವಾಮಿಯ ಕಾರಣಿಕದ ಗುಂಗಿನಲ್ಲಿ ಭಕ್ತಿಯ ಪರಾಕಾಷ್ಠೆಯ ಪ್ರಜ್ವಲತೆಯೋ, ಸತ್ಯ ನುಡಿಯ ನಡುವೆ ಇಲ್ಲೆಲ್ಲ ಹೆಸರುವಾಸಿಯಾದ ಕೊರಗಜ್ಜನ ಮಹಿಮೆಯೋ, ಆದಿಶಕ್ತಿ ತನ್ನಿ ಮಾನಿಗ ದೇವಿ ಮತ್ತು ಧೂಮಾವತಿ ಮತ್ತು ಬಂಟ ದೈವದ ಸಾಕ್ಷಾತ್ಕಾರವೋ, ಕಟಪಾಡಿಯ ಪೇಟೆಬೆಟ್ಟು ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದೆಲ್ಲ ಬೊಬ್ಬು ಸ್ವಾಮಿ ಮತ್ತು ಕೊರಗಜ್ಜನ ಮಹಿಮೆ ಎಂದರೆ ತಪ್ಪಾಗಲಾರದು. ಭಕ್ತಿಯ ಸೆಳೆತ ಪರಾಕಾಷ್ಠೆಗೇರಿದಾಗ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದಿವ್ಯ ದರ್ಶನ ಪಡೆಯುತ್ತಾರೆ. ತಮ್ಮ ಬೇಡಿಕೆ ಈಡೇರಿಸುವಂತೆ ದೇವರಲ್ಲಿ ಮೊರೆ ಹೋಗುತ್ತಾರೆ, ಹರಕೆ ಸಲ್ಲಿಸುತ್ತಾರೆ. ಇದು ಕಟಪಾಡಿಯ ಶ್ರೀ ಕ್ಷೇತ್ರ ಪೇಟೆಬೆಟ್ಟುವಿನಲ್ಲಿರುವ ಭಗವಾನ್ ಶ್ರೀ ಬೊಬ್ಬು ಸ್ವಾಮಿ ಮತ್ತು ಕೊರಗಜ್ಜ ದೇವಸ್ಥಾನದ ಕಥೆಯಲ್ಲ, ಇದು ನಿಜ ಜೀವನದ ಕತೆ. ಪ್ರಶಾಂತವಾದ ಸುಂದರ ಪರಿಸರದಲ್ಲಿ ರೂಪುಗೊಂಡ ಬೊಬ್ಬು ಸ್ವಾಮಿ ಮತ್ತು ಕೊರಗಜ್ಜನ ಸನ್ನಿಧಿ ಈಗ ಸಾವಿರಾರು ಜನರಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗುವ ಪುಣ್ಯಭೂಮಿ ಮತ್ತು ಧರ್ಮಭೂಮಿಯಾಗಿದೆ. ನಂಬಿಕೊಂಡು ಬಂದ ಭಕ್ತರ ಸಂಸಾರದಲ್ಲಿರುವ ಅಡೆತಡೆಯನ್ನು ನಿವಾರಿಸುವ, ದಿಕ್ಕು ತೋರದ ಜನರಿಗೆ ದಿಕ್ಕು ತೋರಿಸಿ ಮುನ್ನಡೆಸುವ ಹಾಗೂ ಕಷ್ಟದಲ್ಲಿರುವ ಜನರ ಕಷ್ಟ ನಿವಾರಿಸಿ ಸುಖದ ದಾರಿ ತೋರಿಸುವ ಈ ಕ್ಷೇತ್ರ ಭಕ್ತ ಜನರ ಆಶೋತ್ತರವನ್ನು ಈಡೇರಿಸುವ ನಂಬಿಕೆಯ ಸನ್ನಿಧಿಯಾಗಿದೆ. ಪಾಂಗಾಳದ ನಾಯಕ್ ಕುಟುಂಬದವರಿಗೆ ಸೇರಿದ ಅಂದಾಜು 40 ಸೆಂಟ್ಸ್ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಅಮೆರಿಕದಲ್ಲಿರುವ ಪಾಂಗಾಳದ ನಾಯಕ್ ಮನೆತನದ ಡಾಕ್ಟರ್ ಸೀತಾರಾಮ್ ನಾಯಕ್ ಅವರಿಗೆ ಕನಸಿನಲ್ಲಿ ಬೊಬ್ಬು ಸ್ವಾಮಿ ಮತ್ತು ಕೊರಗಜ್ಜ ಕಾಣಿಸಿಕೊಂಡು ತನ್ನ ನೆಲೆಯನ್ನು ದುರಸ್ತಿಗೊಳಿಸುವ ಎಂದಿದ್ದರಿಂದ ನಾಯಕ್ ಕುಟುಂಬದವರು 1997ರಲ್ಲಿ ಬೊಬ್ಬು ಸ್ವಾಮಿ ಮತ್ತು ಕೊರಗಜ್ಜನ ಸನ್ನಿಧಿಯನ್ನು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಿಸಿದರು. 2000 ಇಸ್ವಿಯಲ್ಲಿ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲಾಯಿತು. ಪುನರ್ ಪ್ರತಿಷ್ಠೆ, ನೇಮೋತ್ಸವ, ಭಕ್ತರಿಗೆ ಭೋಜನ ವ್ಯವಸ್ಥೆ ಎಲ್ಲ ನಡೆಯುತ್ತಿತ್ತು. ಅಂದಿನಿಂದ ಇಂದಿನವರೆಗೂ ಸಕಲ ಪೂಜಾ ಕಾರ್ಯಕ್ರಮ, ನೇಮೋತ್ಸವ, ಇನ್ನಿತರ ಉತ್ಸವ ಸಾಂಗವಾಗಿ ನಡೆಯುತ್ತಾ ಇದೆ. ಪ್ರತಿದಿನವೂ ಭಕ್ತರ ದಂಡೆ ದೇವಸ್ಥಾನಕ್ಕೆ ಆಗಮಿಸುತ್ತಿದೆ. ಭಕ್ತರು ಹರಕೆ ಸಲ್ಲಿಸಿ ತಮ್ಮ ಅಂತರಂಗದ ಬೇಡಿಕೆ, ಕೋರಿಕೆಯನ್ನು ಸನ್ನಿಧಿಯಲ್ಲಿ ಭಿನ್ನವಿಸಿ ತಮ್ಮ ಬಯಕೆ, ಹರಕೆ ಈಡೇರಿಸು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. 5 ವರ್ಷದ ಹಿಂದೆ ಅನ್ಯಕೋಮಿನ ಯುವಕನೊಬ್ಬ ಕಾಣಿಕೆ ಡಬ್ಬವನ್ನು ಮಲಿನ ಮಾಡಿದ್ದು ಕೊರಗಜ್ಜ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡು ಯುವಕನಿಗೆ ಬುದ್ಧಿವಾದ ಹೇಳಿದ್ದು, ಅದನ್ನು ಧಿಕ್ಕರಿಸಿದ ಯುವಕ ಅನಾಚಾರ ಮಾಡಿ ಹುಚ್ಚು ಹಿಡಿಸಿಕೊಂಡದ್ದು, ಯುವಕನ ಮನೆಯವರಿಗೆ ಅನೇಕ ಉಪದ್ರ ತಾಪತ್ರಯ ಬಂದದ್ದು, ಈ ಎಲ್ಲ ಸತ್ಯ ಸಂಗತಿ ಊರಿನವರಿಗೆಲ್ಲ ಗೊತ್ತಾದ ಮೇಲೆ ಬೊಬ್ಬು ಸ್ವಾಮಿ ಮತ್ತು ಕೊರಗಜ್ಜ ಘಟಾಘಟಿ ದೇವರು ಎಂಬ ತೀರ್ಮಾನಕ್ಕೆ ಊರಿನವರು ಮತ್ತು ಪರ ಊರಿನವರು ಬಂದಿದ್ದರು. ಈ ದೇವಸ್ಥಾನಕ್ಕೆ 250 ವರ್ಷದ ಇತಿಹಾಸ ಇದೆ. ಗುರುವ ಮುಖಾರಿ ಎನ್ನುವರು ಇಲ್ಲೊಂದು ಹಂಚಿನ ಫೌಂಡೇಶನ್ನಲ್ಲಿ ಹಂಚಿನ ಗೋಡೆ ಕಟ್ಟಿ ಚಿಕ್ಕ ಗುಡಿಯೊಂದನ್ನು ಮಾಡಿದ್ದರು. ಅದರಲ್ಲಿ ಬೊಬ್ಬು ಸ್ವಾಮಿ ಮತ್ತು ಕೊರಗಜ್ಜನನ್ನು ಪ್ರತಿಷ್ಠಾಪಿಸಿದ್ದರು. 1 ತೆಂಗಿನಕಾಯಿ, 250 ಗ್ರಾಂ ಬೆಲ್ಲ, 250 ಗ್ರಾಂ ಅವಲಕ್ಕಿಯನ್ನು ದೇವರಿಗೆ ಅರ್ಪಿಸಿ ನೈವೇದ್ಯ ತಯಾರಿಸಿ ತಿಂಗಳಿಗೊಮ್ಮೆ ಸಂಕ್ರಾಂತಿ ಪೂಜೆ ಮಾಡುತ್ತಿದ್ದರು. ಪೂಜೆಯ ನಂತರ ನೈವೇದ್ಯವನ್ನು ಗುಡಿಗೆ ಬಂದ ಭಕ್ತರಿಗೆ, ಚಿಕ್ಕ ಹುಡುಗ ಹುಡುಗಿಯರಿಗೆ ಹಂಚುತ್ತಿದ್ದರು. ನಮಸ್ತೆ, ನಾನು ತುಕಾರಾಮ್ ಎಸ್ ಉರ್ವ, ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಕಟಪಾಡಿ ಈ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿ ಈ ಸಾನ್ನಿಧ್ಯದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಆರೋಗ್ಯದಲ್ಲಿ ಬಂದಂತಹ ಸಮಸ್ಯೆಗೆ ಈ ಸಾನ್ನಿಧ್ಯದಲ್ಲಿ ಬೊಬ್ಬು ಸ್ವಾಮಿಯ ಕರಿಗಂಧ ಮದ್ದಾಗಿ ಪರಿಣಮಿಸ್ತಾ ಇದೆ. ಅದೇ ರೀತಿ ಕಲಿತಂಥ ವಿದ್ಯೆಗೆ ಸರಿಯಾದ ಉದ್ಯೋಗವನ್ನು ಕೂಡ ಲಭಿಸುವಂಥದ್ದು ಕಾರ್ಯಾನುಭವಗಳು ತುಂಬಾ ಆಗಿದೆ.
ಅದೇ ರೀತಿ ಕಂಕಣ ಬಲ ಇಲ್ಲದಂತಹ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಕಂಕಣ ಬಲ, ಅದೇ ರೀತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ದಂಪತಿಗಳಿಗೆ ಸಂತಾನ ಭಾಗ್ಯದ ಕೊರತೆ ಇದ್ದಲ್ಲಿ ಅದೆಷ್ಟೋ ಸಾವಿರ ದಂಪತಿಗಳಿಗೆ ಸಂತಾನದ ಫಲವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಬಬ್ಬುಸ್ವಾಮಿ ಕೊರಗಜ್ಜ ಈ ಸಾನ್ನಿಧ್ಯದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳ ಕಷ್ಟಗಳಿಗೆ ಪರಿಹಾರವನ್ನು ಹೇಳುತ್ತಾ ಈ ಸಾನ್ನಿಧ್ಯ ಜಗತ್ಪ್ರಸಿದ್ಧವಾಗಿ ಮೂಡಿಬಂದಿದೆ. ಈ ಸಾನ್ನಿಧ್ಯಕ್ಕೆ ಬರುವಂತಹ ಭಕ್ತಾದಿಗಳ ಗಮನಕ್ಕೆ ಮಂಗಳೂರಿನಿಂದ ಉಡುಪಿಗೆ ಬರುವಂತಹ ಹೆದ್ದಾರಿ 66 ಹೆದ್ದಾರಿಯಲ್ಲಿ ಕಡಪಾಡಿ ಎಂಬ ಜಂಕ್ಷನ್ನಿಂದ ಎಡಕ್ಕೆ ಸುಮಾರು 400 ಮೀಟರ್ ಅಂತರದಲ್ಲಿ ಈ ಸಾನ್ನಿಧ್ಯ ಇದೆ. ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಸುಮಾರು 250 ವರ್ಷ ಇತಿಹಾಸ ಇರುವಂಥ ಈ ಸಾನ್ನಿಧ್ಯ ಪಾಂಗಾಳ ನಾಯಕ್ ಮನೆತನದ ಒಡೆತನದಲ್ಲಿ ಇತ್ತು. ದಿವಂಗತ ಗುರುಮೇಸ್ತ್ರಿ ಎಂಬ ಒಂದು ಮಹಾನ್ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ಒಂದು ನೇತೃತ್ವದಲ್ಲಿ ಈ ಸಾನ್ನಿಧ್ಯದಲ್ಲಿ ಬಬ್ಬುಸ್ವಾಮಿ ಹಾಗೂ ಪರಿವಾರ ಶಕ್ತಿಗಳು ಪ್ರತಿಷ್ಠೆಗೊಳ್ಳುತ್ತದೆ. ಆ ಹೊತ್ತಿನಿಂದ ಈ ಸಾನ್ನಿಧ್ಯದಲ್ಲಿ 10 ಸಂಸ್ಥರು ಶ್ರೀಯುತ ದಿವಂಗತ ಬಾಲಕೃಷ್ಣ ಇವರೊಂದು ಅಧ್ಯಕ್ಷತೆಯಲ್ಲಿ ಮುಂದುವರಿತಾ ಬರುತ್ತೆ. ಕಾಲಕ್ರಮೇಣ ಅವರು ಕೂಡ ದೈವಾಧೀನರಾಗ್ತಾರೆ. ಅದ ನಂತರ ಅವರ ಅಳಿಯ ಶ್ರೀಯುತ ಹರಿಶ್ಚಂದ್ರ ಪಿಲಾರ್ ಇವರ ನೇತೃತ್ವದಲ್ಲಿ ಈಗ ಈ ಸಾನ್ನಿಧ್ಯದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಒಂದು 5 ವರ್ಷದ ಹಿಂದೆ ಈ ಸಾನ್ನಿಧ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಂದು ಅನ್ಯ ಧರ್ಮದ ಕೆಲವು ಮಕ್ಕಳಿಂದ, ಜನರಿಂದ ತೊಂದರೆಗೊಳಗಾಗುತ್ತೆ. ಕಾಣಿಕೆ ಡಬ್ಬಿಯಲ್ಲಿ ಮಾಡಿದಂತಹ ಒಂದು ಅನ್ಯಾಯದಿಂದ ಈ ಸಾನ್ನಿಧ್ಯವು ಮತ್ತಷ್ಟು ಬೆಳಗ್ತಾ ಬರ್ತದೆ. ಇದೀಗ ಸಾನ್ನಿಧ್ಯದಲ್ಲಿ ತಿಂಗಳಲ್ಲಿ 3 ಭಾನುವಾರ, ಅಂದರೆ ಮೊದಲ ಭಾನುವಾರ, 2ನೇ ಭಾನುವಾರ, 3ನೇ ಭಾನುವಾರ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜನ ದರ್ಶನ ಸೇವೆ, ಅಂದರೆ ಹೇಳಿಕೆ ಕೇಳಿಕೆಗಳು ನಿರಂತರವಾಗಿ ನಡೀತಾ ಬಂದಿದೆ. ಲಕ್ಷಾಂತರ ಜನರ ಕಷ್ಟಗಳನ್ನು ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಈ ಸಾನ್ನಿಧ್ಯದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ದರ್ಶನ ಸೇವೆ ದಿವಸ ಬೆಳಿಗ್ಗೆ ಬಂದಂತಹ ಭಕ್ತಾದಿಗಳಿಗೆ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಾಯಂಕಾಲ ಲಘು ಉಪಹಾರ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನು ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ನಮಗೆ ಕಲ್ಪಿಸಿದ್ದಾರೆ. ಈ ಸಾನ್ನಿಧ್ಯಕ್ಕೆ ಬರುವಂತಹ ಭಕ್ತಾದಿಗಳು ಬಬ್ಬುಸ್ವಾಮಿಗೆ ಹೂ, ಹಿಂಗಾರ ಹಾಗೂ ದೀಪಕ್ಕೆ ಎಣ್ಣೆ, ಅದೇ ರೀತಿ ಅಜ್ಜ ಕೊರಗಜ್ಜನಿಗೆ ಸರಾಯಿ, ಚಕ್ಕುಲಿ, ವೀಳ್ಯದೆಲೆ ಈ ಹರಕೆಯನ್ನು ಅವರಿಗೆ ಸಮರ್ಪಣೆ ಮಾಡಿ ತಮ್ಮ ಬೇಡಿಕೆಗಳನ್ನು, ಆರೈಕೆಗಳನ್ನು ಹೇಳಿಕೊಂಡು ತಕ್ಷಣ ಅವರ ಕಾರ್ಯಾನುಭವಗಳು ಆದಂಥದ್ದು ದಿನ ಈ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಈ ಬಂದಂತಹ ಎಲ್ಲ ಕೊರಗಜ್ಜನಿಗೆ ಬಂದಂತಹ ನೈವೇದ್ಯವನ್ನು ಪ್ರತಿದಿನ ಸಂಜೆ 7 ಗಂಟೆಗೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ರೂಪವಾಗಿ ನಿತ್ಯ ಹಂಚ್ತಾ ಇದ್ದೇವೆ. ಈ ಸಾನ್ನಿಧ್ಯದಲ್ಲಿ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ 10 ಸಂಸ್ಥರು, ಭಕ್ತರು ಏನೆಲ್ಲ ಬೇಡ್ಕೊಳ್ತಾರ ಆ ಎಲ್ಲ ಬೇಡಿಕೆಗಳನ್ನು ಕ್ಲಪ್ತ ಸಮಯಕ್ಕೆ ಈಡೇರಿಸಿ ಇದೊಂದು ಪುಣ್ಯ ಕ್ಷೇತ್ರ, ಜಗತ್ ಪ್ರಸಿದ್ಧ ಕ್ಷೇತ್ರವಾಗಿ ಮೂಡಿ ಬರ್ತಾ ಇದೆ.